probability class 12 ಪ್ರೀವಿಯಸ್ ಕ್ಲಾಸಲ್ಲಿ ಬೇಸ್ ಥಿಯರಮ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. 14 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, ಪ್ರಾಬ್ಲಮ್ ನಂಬರ್ 15. A doctor is to visit a patient. From the past experience, it is known that the probabilities that he will come by train, bus, scooter or by other means of transportation, or 3 by 10, 1 by 5, 1 by 10, 3 by 10, 1 by 5, 1 by 10, and 2 by 5, and 2 by 5, respectively. The probability that he will be late are 1 by 4, 1 by 3 and 1 by 12 if he comes by train, bus and scooter respectively. 1 by 4, 1 by 3 and 1 by 12. 1 by 4, 1 by 3 and 1 by 12 if he comes from train, bus and scooter respectively, but he comes by the means of transportation, he will not be late. When he is late, what is the probability that he came by train? ನೋಡಿ, ಇಲ್ಲಿ ಯಾವ ಥರ ತೊಗೊತೀವಿ ಅಂದರೆ, ಡಾಕ್ಟರ್ ವಿಸಿಟ್ ಪೇಷಂಟ್ ಬೈ 4 ಟ್ರಾನ್ಸ್ಪೋರ್ಟೇಷನ್ಸ್ ಕೊಟ್ಟಿದ್ದಾರೆ. ಒಂದು ಟ್ರೈನ್, ಬಸ್, ಸ್ಕೂಟರ್ ಆ್ಯಂಡ್ ಬೈ ಅದರ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ದಾರೆ, ಹೌದಾ? ಹಾಗೆ ಲೆಟ್ E1, E2, E3 and E4 are the events doctor comes by train, bus, scooter or other transportation respectively ಅಂತ ಅಂತೀನಿ. ಹೌದಾ? ನೋಡಿ, ಪ್ರಾಬಬಿಲಿಟಿ ಆಫ್ ಡಾಕ್ಟರ್ ಕಮ್ಸ್ ಬೈ ಟ್ರೈನ್ ಎಷ್ಟು ಕೊಟ್ಟಿರೋರು? 3 by 10. ಹಾಗಾದರೆ ಗಿವನ್ P of E1 ಅಂದರೆ 3 by 10, P of E2 ಅಂದರೆ ಬಸ್ ಅಂತ ಹೇಳಿದ್ರೆ 1 by 5, P of E3 ಅಂತ ಹೇಳಿದ್ರೆ 1 by 10, P of E4 ಅಂತ ಹೇಳಿದ್ರೆ 2 by 5. ಹೌದಾ? ನೆಕ್ಸ್ಟ್ ನೋಡಿ, ಲೆಟ್ A be an event, he comes ಲೇಟ್ ಅಂತ ತೊಗೊತೀನಿ. ಯಾಕಂದರೆ he comes late by train, the probability that he comes late by train is 1 by 4, by bus is 1 by 3 and by scooter is 1 by 12 ಅಂತ ಹೇಳಿದ್ದಾರೆ, ಹೌದಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ದಟ್ ಇಂಪ್ಲೈಸ್ P of A by E1 ಅಂದರೆ probability that doctor comes late ಥ್ರೂ ಏನಂತ ಹೇಳಿರೋದು? ಟ್ರೈನ್, ಹೌದಾ? ಯಾಕಂದರೆ E1 ಅಂದರೆ ಟ್ರೈನ್ ಅಂತ ತೊಗೊಂಡಿದ್ವಿ, ಅದು ಎಷ್ಟು ಕೊಟ್ಟಿರೋದು? 1 by 4 ಅಲ್ಲ? ಅದೇ ಥರ P of A by E2 ಏನಾಗ್ಬೋದು? ಬೈ ಬಸ್ ಅಂದರೆ 1 by 3, P of A by E3 is equal to 1 by 12, P of A by E4 ಇದು ಕೊಟ್ಟಿಲ್ಲ ತಾನೇ, ಹೌದಾ? P of A by E4 ಕೊಟ್ಟಿಲ್ಲ ಅಂತ ಹೇಳಿದ್ರೆ
ಅಲ್ಲಿ ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ, ಇಫ್ he comes by train, bus and scooter respectively, but he comes by the means of transport, he will not be late ಅಂತ ಹೇಳಿದ್ದಾರೆ. ಅಂದರೆ he will not be late ಅಂತ ಹೇಳಿದ್ರು ಅಂದರೆ ಪ್ರಾಬಬಿಲಿಟಿ he comes late ಏನಾಗ್ಬಿಡುತ್ತೆ ಅಂದರೆ 0 ಆಗ್ಬಿಡುತ್ತೆ, ಹೌದಾ? ಯಾಕಂದರೆ he will not be late, ಲೇಟೇ ಬರೋಲ್ಲ ಅಂದರೆ he comes by late ಪಾಸಿಬಿಲಿಟಿನೇ ಇಲ್ಲ, ಅದು ಇಂಪಾಸಿಬಲ್ ಇವೆಂಟ್ ಆಗ್ಬಿಟ್ಟು ಅದು ಪ್ರಾಬಬಿಲಿಟಿ 0 ಆಗಿಬಿಡುತ್ತೆ, ಹೌದಾ? ನೆಕ್ಸ್ಟ್ ನಾವು ಲಾಸ್ಟಿಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು, when he is late, what is the probability that he comes by train ಅಂತ ಹೇಳಿದ್ದಾರೆ. ಟ್ರೈನ್ ಅಂತ ಹೇಳಿದ್ರೆ ಇಲ್ಲಿ ಏನು ತೊಗೊಂಡಿರೋದು ನಾವು E1 ಅಲ್ಲ, ಹಾಗಾದ್ರೆ ನಾವು P of E1 by A ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ, ಹೌದಾ? ಫಾರ್ಮುಲಾ ಏನು ಬರೀತೀವಿ, P of E1 into P of A by E1 divided by P of E1 into P of A by E1 plus P of E2 into P of A by E2 plus P of E3 into P of A by E3 plus P of E4 into P of A by E4, ಹೌದಾ? ಇಷ್ಟು ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ದಟ್ ಇಂಪ್ಲೈಸ್ P of E1 by A is equal to P of E1 into P of A by E1. P of E1 ಅಂದರೆ 3/10, A by E1 ಅಂದರೆ 1/4, ಹೌದಾ? 3/10 into 1/4 ಹೋಲ್ ಡಿವೈಡ್ ಬೈ P of E1 ಅಂದರೆ 3/10 into 1/4 plus P of E2 ಅಂದರೆ 1/5 into P of A by E2 ಅಂದರೆ 1/3 ಪ್ಲಸ್ P of E3 ಅಂತ ಹೇಳಿದ್ರೆ 1/10 into 1/12 ಪ್ಲಸ್ P of E4 ಅಂದರೆ 2/5 into 0. ಇವಾಗ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ಇದು. ನೋಡಿ ಎಲ್ಲದರಲ್ಲೂ ಈಗ 3/40 ಆಗುತ್ತೆ ಡಿವೈಡ್ ಬೈ ಇದನ್ನಷ್ಟು 3/40 ಪ್ಲಸ್ 1/15 ಪ್ಲಸ್ 1/120 ಬರುತ್ತೆ, ಹೌದಾ? ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. Three by 40 divided by ಇಲ್ಲಿಗೆ LCM 40, 15, 120 ಇದೆ, ಹೌದಾ? ನೋಡಿ 120 LCM ಆಗ್ಬಿಡುತ್ತೆ. 40 3s are 120 ತಾನೆ, 3 3s are 9 ಪ್ಲಸ್ 15 8s are 120, ಅದಕ್ಕೆ ಇಲ್ಲಿ 8 ಬರುತ್ತೆ ಪ್ಲಸ್ ಇದು 120 ಆಲ್ರೆಡಿ ಇದೆ 1. ಹಾಗಾದ್ರೆ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ 3/40 ಇಂಟು ಇದು ರೆಸಿಪ್ರೋಕಲ್ ಆಗುತ್ತಲ್ಲ 120 ಡಿವೈಡೆಡ್ ಬೈ 9 ಪ್ಲಸ್ 1 10, 10 ಪ್ಲಸ್ 8 ಅಂದರೆ 18. 0 0 ಕ್ಯಾನ್ಸಲ್ ಆಯಿತು. 4 1s are 4 3s are 3 3s are 9 ಅಂದರೆ 9/18 ಅಂದರೆ ಆನ್ಸರ್ 1/2 ಬರ್ತದೆ ಅಷ್ಟೇ, ಹೌದಾ? ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಗೊತ್ತಾಯ್ತಲ್ಲ? ಅಂದರೆ ಇಲ್ಲಿ ಆ್ಯಕ್ಚುಲಿ 4 ಕೊಟ್ಟಿದ್ದಾರೆ, ಅಂದರೆ ಸ್ಯಾಂಪಲ್ ಸ್ಪೇಸ್ನ 4 ಪಾರ್ಟ್ ಮಾಡಿದ್ದಾರೆ, E1 E2 E3 E4 ಅಂತೇಳಿ. ನೆಕ್ಸ್ಟ್ ಎಲ್ಲದರದ್ದು ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು, ಹೌದಾ? ಅದು ಇದೊಂದು ಗೊತ್ತಾಗಬೇಕಷ್ಟೇ. ಈ ನೆವರ್ ಕಮ್ಸ್ ಲೇಟ್ ಅಂತ ಹೇಳಿದ್ದಾರೆ, ಅಂದರೆ ಈ ನೆವರ್ ಕಮ್ಸ್ ಲೇಟ್ ಅಂತ ಹೇಳಿದ್ರೆ ಈ ಕಮ್ಸ್ ಲೇಟ್ ಇನ್ ಪ್ರಾಬಬಿಲಿಟಿ ಏನಾಗುತ್ತೆ 0, ಯಾಕಂದರೆ ಇದು ಇಂಪಾಸಿಬಲ್ ಇವೆಂಟ್ ಆಗಿಬಿಡುತ್ತೆ, ಹಾಗೆ ಪ್ರಾಬಬಿಲಿಟಿ 0 ಆಗುತ್ತೆ. ನೆಕ್ಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ, ಹೌದಾ? ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ಮು 16. There are 3 coins. One is a 2-headed coin. One is a 2-headed coin. 2-headed coin.
Another is a biased coin that comes up heads 75%. Another one is biased coin. Biased coin that comes up head 75% of the time. And the third is an unbiased coin. Unbiased coin. One of the three coin is chosen at random and tossed. It shows head. What is the probability that it was the two-headed coin? ಹೌದಾ ನೋಡಿ ಈ ತಗೊಂಡ್ರಿ. Let E1, E2, E3 are the events. Selected coin is type two-headed, biased and unbiased coin respectively. That implies P of E1 ಅಂತ ಹೇಳಿದ್ರೆ ಟೋಟಲ್ 3 ಕಾಯಿನ್ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಬೇಕು ತಾನೆ, ಅದಕ್ಕೆ 1/3 ಬರುತ್ತೆ. ಸಿಮಿಲರ್ಲಿ P of E2 ಅಂದ್ರೆ 1/3, P of E3 ಅಂತ ಹೇಳಿದ್ರೆ 1/3. ಹೌದಾ? ನೆಕ್ಸ್ಟ್ ನೋಡಿ ಈವೆಂಟ್ನ ಡಿಫೈನ್ ಮಾಡ್ಬೇಕು. ಈವೆಂಟ್ನ ಡಿಫೈನ್ ಮಾಡೋಕ್ಕಿಲ್ಲ ಏನಂತ ಹೇಳಿರೋದು ಲಾಸ್ಟಿಗೆ ಇಟ್ ಶೋಸ್ ಹೆಡ್ ಅಂತ ಹೇಳಿದಾರೆ. ಹೌದಾ? ಹಾಗಾದ್ರೆ ನೋಡಿ ಲೆಟ್ A be an event, coin shows head. ಅದು ನೋಡಿ ನಾವು P of A by E1 ಏನಾಗುತ್ತೆ ಅಂತ ಗೊತ್ತಾಗಬೇಕು. ನೋಡಿ ಈಸಿ ಇದೆ. P of A by E1 ಅಂದ್ರೆ two-headed coin and it shows head. ಅಂದ್ರೆ two-headed coin ನಾನು ಟಾಸ್ ಮಾಡಿದೆ ಅಂದ್ರೆ ಯಾವಾಗಲೂ ಏನು ಬರುತ್ತೆ ನನಗೆ ಹೆಡ್ಡೇ ಬರ್ತದೆ ತಾನೆ. ಹಾಗಾದ್ರೆ ಪ್ರಾಬಬಿಲಿಟಿ ಏನಾಗ್ಬಿಡುತ್ತೆ ಅಂದರೆ 1 ಆಗುತ್ತೆ. ಯಾಕಂದ್ರೆ 1/1 ಆಗ್ಬಿಟ್ಟು 1 ಆಗುತ್ತೆ ಅದು. ನೆಕ್ಸ್ಟ್ P of A by E2 ನೋಡಿ ಇಲ್ಲಿ ಬಯಾಸ್ಡ್ ಕಾಯಿನ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಬಯಾಸ್ಡ್ ಕಾಯಿನ್ ಅಂದರೆ ಆ್ಯಕ್ಚುಯಲ್ ಕಾಯಿನ್ ಅಲ್ಲ. ಅದು ಆ್ಯಕ್ಚುಯಲ್ ಕಾಯಿನ್ ಅಂತ ಹೇಳಿದ ಪ್ರಾಬಬಿಲಿಟಿ ಆಫ್ ಹೆಡ್ ಮತ್ತು ಟೇಲ್ ಎರಡು 1/2ನೇ ಇರ್ತದೆ. ಬಯಾಸ್ಡ್ ಕಾಯಿನಲ್ಲಿ ಪ್ರಾಬಬಿಲಿಟಿ ಆಫ್ ಹೆಡ್ ಮತ್ತು ಟೇಲ್ ವೇರಿ ಆಗ್ಬೋದು, ಎರಡೂ ಸೇಮ್ ಇರಬೇಕು ಅಂತ ಇಲ್ಲ. ಆಯ್ತಲ್ಲ? ಹಾಗೆ ಇಟ್ ಈಸ್ ಅ ಬಯಾಸ್ಡ್ ಕಾಯಿನ್ ಅಂತ ಹೇಳಿದ್ದಾರೆ. ಬಯಾಸ್ಡ್ ಕಾಯಿನ್ ಅಂದರೆ ಅದ್ರದ್ದು ಒಂದ್ರದ್ದು ಪ್ರಾಬಬಿಲಿಟಿ ಹೇಳಿರ್ತಾರೆ. ಏನಂತ ಹೇಳಿರೋದು ನಮಗಲ್ಲಿ ಬಯಾಸ್ಡ್ ಕಾಯಿನ್ ದಟ್ ಕಮ್ಸ್ ಅಪ್ ಹೆಡ್ 75% ಅಂತ ಹೇಳಿದ್ದಾರೆ. ಅಂದರೆ P of A by E2 ಈಸ್ 75%. ಅಂದರೆ 75/100 25 3s 25 4 3/4 ಬರುತ್ತೆ. P of A by E3 ಅಂದರೆ ಅನ್ಬಯಾಸ್ಡ್ ಕಾಯಿನ್. ಅಂದರೆ ಇದು ಯಾವಾಗಲೂ ಯೂಸ್ ಮಾಡ್ತೀವಲ್ಲ ಅದು ಆರ್ಡಿನರಿ ಕಾಯಿನ್. ಇದು ಅಂದರೆ ಪ್ರಾಬಬಿಲಿಟಿ ಏನಾಗಿರುತ್ತೆ ಅಂದರೆ 1/2. ಅಂದರೆ ಅನ್ಬಯಾಸ್ಡ್ ಕಾಯಿನಲ್ಲಿ ಎ ಅಂತ ಹೇಳಿದ್ರೆ ಕಾಯಿನ್ ಶೋಸ್ ಹೆಡ್ ಅದು. ಹೌದಾ? ನೆಕ್ಸ್ಟ್ ಏನು ಕೇಳಿರೋದು ನಮಗೆ ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಇಸ್ ಅ two-headed ಕಾಯಿನ್ ಅಂತ ಹೇಳಿದ್ದಾರೆ. ಹೌದಾ? two-headed ಕಾಯಿನ್ ಅಂತ ಹೇಳಿದ್ರೆ E1 ತಾನೆ. ಅದಕ್ಕೆ ನಾವು P of E1 by A ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. P of E1 by A ಅಂದರೆ ಫಾರ್ಮುಲಾ P of E1 into P of A by E1 whole divided by P of E1 into P of A by E1 plus P of E2 into P of A by E2 plus P of E3 into P of A by E3. ಹೌದಾ? ದಟ್ ಈಸ್ ಈಕ್ವಲ್ ಟು ನೋಡಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. P of E1 ಅಂತ ಹೇಳಿದ್ರೆ 1/3 ಇಂಟು P of A by E1 ಅಂದರೆ 1 whole divided by P of E1 ಅಂದರೆ 1/3 ಇಂಟು P of A by E1 ಅಂದರೆ 1 ಪ್ಲಸ್ P of E2 ಅಂದ್ರೆ 1/3 ಇಂಟು 3/4 ಪ್ಲಸ್ P of E3 ಅಂತ ಹೇಳಿದ್ರೆ 1/3 ಇಂಟು 1/2. ಅದು ನೋಡಿ ಎಲ್ಲದು ಡಿನಾಮಿನೇಟ್ರಲ್ಲಿ 1/3 ಏನಾದ್ರು ಕಾಮನ್ ತೊಗೊಂಡ್ವಿ ಅಂದರೆ 1/3 ಇಂಟು 1/3 ಇಂಟು
1 ಪ್ಲಸ್ 3/4 ಪ್ಲಸ್ 1/2. 1/3 1/3 ಕ್ಯಾನ್ಸಲ್ ಆಯಿತು. ಅಂದರೆ ಇದು 1 ಇಲ್ಲಿ ಎಲ್ ಸಿ ಎಮ್ನ 4 ತೊಗೊಂಡೆ ಅಂದರೆ ಇದು 4 ಪ್ಲಸ್ 3 ಪ್ಲಸ್ 2 2s ಆತಾನೆ, ಅದಕ್ಕೆ 2 ಮಾಡ್ಕೊತೀವಿ. 4 ನ್ಯೂಮರೇಟ್ರಿಗೆ ಹೋಗ್ಬಿಡುತ್ತೆ. 4 ಪ್ಲಸ್ 3 7 7 ಪ್ಲಸ್ 2 ಅಂದರೆ 9. ಅಂದರೆ ಆನ್ಸರು 4/9 ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. 3 ಕಾಯಿನ್ಸ್ ಕೊಟ್ಟಿದ್ದಾರೆ. 2 ಹೆಡ್ಡೆಡ್ಡು, ಬಯಾಸ್ಡ್ ಮತ್ತು ಅನ್ಬಯಾಸ್ಡ್. ಹೌದಾ? 2 ಹೆಡ್ಡೆಡ್ ಕಾಯಿನಿಗೆ E1 ತೊಗೊಂಡ್ವಿ, ಬಯಾಸ್ಡಿಗೆ E2, ನೆಕ್ಸ್ಟ್ ಅನ್ಬಯಾಸ್ಡಿಗೆ E3. ಗೆಟಿಂಗ್ ಹೆಡ್ ಕೇಳಿದಾರಲ್ಲ, ಅದಕ್ಕೆ P(a/E1) ಎರಡು ಸೈಡ್ ಹೆಡ್ ಇರುತ್ತೆ, ಅದಕ್ಕೆ ಪ್ರಾಬಬಿಲಿಟಿ 1 ಆಗ್ಬಿಡ್ತು. A/E2ನ 75% ಅವರೇ ಕೊಟ್ಟಿದ್ದಾರೆ. P(a/E3) ಅಂತ ಹೇಳಿದ್ರೆ ಅದು ಯಾವಾಗಲೂ ಯೂಸ್ ಮಾಡ್ತೀವಲ್ಲ ಆ ಕಾಯಿನು, ಅದಕ್ಕೆ 1/2 ಬರುತ್ತೆ ಗೆಟಿಂಗ್ ಹೆಡ್. ಹೌದಾ? ನೆಕ್ಸ್ಟು P(E1/A) ಕೇಳಿದ್ರು, ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಹೋಯ್ತಲ್ಲ ನೋಡಿ, ಈ ಥರದ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮು 17. Suppose a girl throws a die. If she gets 5 or 6, she tosses a coin 3 times ಅಂತ ಹೇಳಿದ್ದಾರೆ. 5 or 6, she tosses a coin 3 times. 3 times and notes the number of head. If she gets 1, 2, 3 or 4, 1, 2, 3 or 4, she tosses a coin once. She tosses a coin once. Whether head or tail is obtained. If she obtained exactly 1 head, what is the probability that he got 1, 2, 3 or 4 with a die ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇದು ಡಿಫ್ರೆಂಟ್ ಇದೆ. ಹೇಗೆ ಮಾಡಬೇಕು ಅಂತೇಳಿ ಐಡಿಯಾ ಗೊತ್ತಾಗಬೇಕು. ಈಸಿ ಇದೆ. ಫಸ್ಟ್ ನೋಡಿ, ಇಲ್ಲೂ ಅಷ್ಟೇ. ಈಗ 5 or 6 ತಗೋಬೋದು. ಹೌದಾ? ಡೈಸಲ್ಲಿ 5 or 6 ಬರ್ಬೋದು, ಅಥವಾ ಇನ್ನೊಂದು 1, 2, 3, 4. ಹೌದಾ? ನೋಡಿ, ಅದಕ್ಕೆ ಇಲ್ಲಿ ಇವೆರಡನ್ನು ಈವೆಂಟ್ ಅಂದ್ಕೊಂಡ್ಬಿಡ್ತೀನಿ ನಾನೀಗ. ಲೆಟ್ E1 be an event getting 5 or 6. ಹೌದಾ? ದಟ್ ಇಂಪ್ಲೈಸ್ P of E1 ಅಂತ ಹೇಳಿದ್ರೆ ಇದು ಪ್ರಾಬಬಿಲಿಟಿ ಏನಾಗುತ್ತೆ, ಟೋಟಲ್ 6 ಇದೆ. ಯಾಕಂದ್ರೆ 1, 2, 3, 4, 5, 6 ಇರುತ್ತೆ ಡೈಸಲ್ಲಿ. 5 or 6 ಬರಬೇಕು ಅಂದರೆ ಅದು 2 ಇರುತ್ತೆ. ಹೌದಾ? ಈಗ 2/6 ಅಂದರೆ 1/3. ಹೌದಾ? ನೆಕ್ಸ್ಟ್ ನೋಡಿ, ಲೆಟ್ E2 be an event getting 1, 2, 3, 4. ಹೌದಾ? 1, 2, 3 or 4 ಅಂದರೆ P of E2 ಏನಾಗಿರುತ್ತೆ, ಟೋಟಲ್ 6 ಇರುತ್ತೆ. 1, 2, 3, 4, 5, 6. ಅದರಲ್ಲಿ 1, 2, 3 or 4 ಬರ್ಬೋದು. ಅಂದರೆ 4 ಪಾಸಿಬಿಲಿಟೀಸ್ ಇದೆ. ಅಂದರೆ ಇದು 2/3 ಉಂಟು. ಹೌದಾ? ನೆಕ್ಸ್ಟ್ ಏನಂತ ಹೇಳೋದು, if she gets 5 or 6, she tosses a coin 3 times ಅಂತ ಹೇಳಿದಾರೆ. ಹೌದಾ? ಹಾಗಾದ್ರೆ she tosses a coin 3 times ಅಂತ ಹೇಳಿದ್ರೆ ಇಲ್ಲಿ ಏನೇನು ಬರ್ಬೋದು ಅಂದರೆ head, 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 tail, head, tail, head, head, tail, tail. ನೆಕ್ಸ್ಟು tail, head, head, tail, head, tail, 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 head ಮತ್ತು tail, tail, tail. ಹೌದಾ? ಇಷ್ಟು ಪಾಸಿಬಿಲಿಟೀಸ್ ಇದೆ. ಇದರಲ್ಲಿ 1, 2, 3, 4 ಬಂತು ಅಂದರೆ ಶಿ ಟಾಸಸ್ ಎ ಕಾಯಿನ್ ಓನ್ಲಿ ಒನ್ಸ್ ಅಂತ ಹೇಳಿದ್ದಾರೆ. ಹೆಡ್ ಬರ್ಬೋದಾ ಅಥವಾ ಟೇಲ್ ಬರ್ಬೋದು. ಹೌದಾ? ನೋಡಿ, ಈಗ ಈವೆಂಟ್ನ ಏನು ತೊಗೊತೀನಿ ಅಂದರೆ ಅಲ್ಲಿ ಏನಂತ ಹೇಳಿರೋದು, ಇಫ್ ಶಿ ಒಬ್ಟೈನ್ಡ್ ಎಕ್ಸಾಕ್ಟ್ಲಿ 1 ಹೆಡ್ ಅಂತ ಹೇಳಿದ್ದಾರೆ. ಹೌದಾ? ಲೆಟ್ ಎ ಬಿ ಆನ್ ಈವೆಂಟ್ ಗೆಟಿಂಗ್ exactly 1 head. ಹೌದಾ? ಹಾಗೆ ನೋಡಿ, ನಾವು P of A/E1 ನೋಡಿ, ಇದನ್ನು ಕೇರ್ಫುಲ್ ಆಗಿ ಬರೀಬೇಕು ನಾವು. ಎಕ್ಸಾಕ್ಟ್ಲಿ 1 ಹೆಡ್ ಅಂತ ಹೇಳಿದ್ರು. ಟೋಟಲ್ ಎಷ್ಟಿದೆ ಅಂತ ನೋಡಿ, 5 ಜೊತೆಗೆ
ಹೆಡ್ ಬರ್ಬೋದು, 5 ಜೊತೆಗೆ ಹೆಡ್ ಟೇಲ್ ಬರ್ಬೋದು. ಹೌದಾ? ಅಂದರೆ 5 ಜೊತೆಗೆ 8 ಪಾಸಿಬಿಲಿಟೀಸ್ ಇದೆ, 6 ಜೊತೆಗೆ 8 ಪಾಸಿಬಿಲಿಟೀಸ್ ಇದೆ. ಅಂದರೆ 8 + 8 ಬರುತ್ತಲ್ಲ ಸ್ಯಾಂಪಲ್ ಸ್ಪೇಸಲ್ಲಿ. 5 ಜೊತೆಗೆ 8, 6 ಜೊತೆಗೆ 8. ಹೌದಾ? ಅದಕ್ಕೆ 8 + 8 ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಎ ಬಿ ಅನ್ ಈವೆಂಟ್ ಗೆಟಿಂಗ್ ಎಕ್ಸಾಕ್ಟ್ಲಿ 1 ಹೆಡ್. ನೋಡಿ 1 ಹೆಡ್ ಎಲ್ಲೆಲ್ಲಿ ಬರುತ್ತೆ? ಇಲ್ಲೊಂದು ಬಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ನೋಡಿ 3 ಟೈಮ್ಸ್ ಬರುತ್ತೆ. ಹಾಗಾದ್ರೆ 5 ಜೊತೆಗೆ 3 ಟೈಮ್ಸ್ ಬರುತ್ತೆ, 6 ಜೊತೆಗೂ 3 ಟೈಮ್ಸ್ ಬರುತ್ತಾನೆ. ಹಾಗೆ 3 + 3 ಬರ್ತದೆ. ಅಂದರೆ ಇದು ಎಷ್ಟಾಗಿದೆ? 6/16 ಬರುತ್ತೆ. ಅಂದರೆ 3/8 ಬರುತ್ತೆ. ಹೌದಾ? P of A/E1 ಇದು. ನೆಕ್ಸ್ಟು P of A/E2. ಹೌದಾ? ನೋಡಿ ಇದನ್ನು ಸೇಮ್ ಟೈಪ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಇಲ್ಲೇನಾದ್ರು ಸ್ಯಾಂಪಲ್ ಸ್ಪೇಸ್ ಬರ್ಕೊಂಡೇನಿದೆ ಯಾವ ಥರ ಇರುತ್ತೆ ಅಂದರೆ 1H 1T, 2H 2T, 3H 3T, 4H 4T. ಹೌದಾ? ಈ ಥರ ಬರ್ತಾನೆ ಇಲ್ಲಿ. ಅದೇ ನೋಡಿ ಈಗ ಟೋಟಲ್ಲು 8 ಇದೆ. ಹೌದಾ? ಆಗ ಇದನ್ನು ಪ್ರೀವಿಯಸ್ ಅದು ಮಾಡ್ಕೊಂಡ್ರೆ ಅದೇ ಥರ ಮಾಡ್ಬೋದು. ಇದಕ್ಕೆ 2, ಇದಕ್ಕೆ 2, ಇದಕ್ಕೆ 2, ಇದಕ್ಕೆ 2. ಅದಕ್ಕೆ 2 + 2 + 2 + 2 ಅಂತ ಬರಿಬೋದು. ಹೌದಾ? ಗೆಟಿಂಗ್ ಎಕ್ಸಾಕ್ಟ್ಲಿ 1 ಹೆಡ್ ಅಂದರೆ 1H 2H 3H 4H. ಟೋಟಲ್ 4 ಪಾಸಿಬಿಲಿಟೀಸ್ ಇದೆ. ಅಂದರೆ ಇದು 4/8 ಬರ್ತದೆ. ಹೌದಾ? ಅದು 1/2 ಅಂತ ಬರಿಬೋದು. ಡಿನಾಮಿನೇಟರ್ ಮ್ಯಾಚ್ ಮಾಡ್ಕೊತಾ ಇದ್ದೇನೆ ಅಷ್ಟೇ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತೇಳಿ ಏನಂತ ಕೇಳಿದ್ರೆ ಲಾಸ್ಟಿಗೆ ವಾಟ್ ಈಸ್ ದ ಪ್ರಾಬ್ ದಟ್ ಶಿ ಗಾಟ್ 1 2 3 or 4 ಅಂತ ಹೇಳಿದಾರೆ. ನೋಡಿ 1 2 3 or 4 ಅಂದರೆ P of E2/A ಕೇಳಿದಾರಲ್ಲ, ನಾವು P of E2/A is equal to formula P of E2 into P of A/E2 divided by P of E1 into P of A/E1 plus P of E2 into P of A/E2. ಹೌದಾ? ಎಷ್ಟೊಂದು ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ ಅಂದರೆ P of E2 ಅಂದರೆ 2/3 into P of A/E2 ಅಂದರೆ 4/8 divided by P of E1 ಅಂದರೆ 1/3 into 3/8 plus 2/3 into 4/8. ಯಾಕಂದ್ರೆ P of E2 into P of A/E2 ಇಲ್ಲೇ ಇದೆ ತಾನೆ, ಅದನ್ನೇ ಬರ್ಕೊಂಡಿದ್ವಿ ಅಷ್ಟೇ. ನೋಡಿ 8 3s are 24. ಎಲ್ಲದರಲ್ಲೂ 1/24 ಹೊರಗೆ ತೊಗೊಂಬಿಟ್ಟೆ ಅಂದರೆ 4 2s are 8 ಆಗುತ್ತೆ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ 1/24 ಹೊರಗೆ ತೊಗೊಂಡೆ ಅನ್ನೋದು 3 + 8 ಆಗುತ್ತೆ. 1/24 1/24 ಕ್ಯಾನ್ಸಲ್ ಆಯಿತು ಅಂದರೆ 8/11 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ, ಈಸಿ ಇದೆ. ಅದು ನೋಡಿ ಇವೆರಡು ಹೇಗೆ ಬರ್ಕೊಂಡ್ವಿ ಅಂತ ಗೊತ್ತಾಗಬೇಕಿಲ್ಲಿ. ಇದು ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್ ಇದು. ಹೌದಾ? 5 ಜೊತೆಗೆ 8 ಬರುತ್ತೆ, 6 ಜೊತೆಗೆ 8 ಬರುತ್ತೆ. 8 + 8 ಅಂದರೆ 16 ಸ್ಯಾಂಪಲ್ ಸ್ಪೇಸ್ ಆಯಿತು. ನಂಬರ್ ಆಫ್ ಹೆಡ್ ಒಂದೇ ಇರಬೇಕು ತಾನೆ. 5HTT, 5THT, 5TTH ಅದು 3 ಬರುತ್ತೆ. ನೆಕ್ಸ್ಟ್ ಅದೇ ಥರ 6HTT, 6THT, 6TTH ಅದು 3 ಬರುತ್ತೆ. 3 + 3 ಅಂದರೆ 6/16 ಸಿಂಪ್ಲಿಫೈ ಮಾಡಿದ್ರೆ 3/8 ಆಯಿತು. ಹೌದಾ? ಇದ್ರ ಜೊತೆಗೆ ನೋಡಿ ಇಲ್ಲಿ ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸೇ ಬರ್ಕೊಂಡಿದ್ದೀವಿ. 8 ಇದೆ, 1 ಹೆಡ್ ಇರೋದು 4 ಇದೆ. 1H 2H 3H 4H ಅದು ಬರ್ಕೊಂಡ್ವಿ 4/8. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದೀವಿ. ಹೋಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮು 18. A card from a pack of 52 cards is lost. A card from a pack of 52 cards is lost. From the remaining cards of the pack, 2 cards are drawn and are found to be both diamonds. Two cards are drawn and they are found to be diamonds. Find the probability of the last card being a diamond. Find the probability that ಲಾಸ್ಟ್ ಕಾರ್ಡ್ ಬೀಯಿಂಗ್ ಎ ಡೈಮಂಡ್. ಹೌದಾ? ನೋಡಿ ಈಸಿ ಇದೆ. ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಎ ಕಾರ್ಡ್ ಫ್ರಮ್ ಎ ಪ್ಯಾಕ್ ಆಫ್ 52 ಕಾರ್ಡ್ ಇಸ್ ಲಾಸ್ಟ್ ಅಂತ ಹೇಳಿದ್ದಾರೆ. ನೋಡಿ ಆ ಲಾಸ್ಟ್ ಕಾರ್ಡ್ ಡೈಮಂಡ್ ಆಗಿರ್ಬೋದು ಅಥವಾ ನಾಟ್ ಡೈಮಂಡ್ ಆಗಿರ್ಬೋದು. ಹೌದಾ? ಅದು ನೋಡಿ ಇಲ್ಲಿ ಏನು ತಗೊಂತೀನಿ, ಲೆಟ್
E1 be an event, lost card is of a diamond. ಹಾಗೆ ನೋಡಿ, ದಟ್ ಇಂಪ್ಲೈಸ್ P of E1 ಏನಾಗುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 52 ಇದೆ, ಅದರ ಟೋಟಲ್ ನಂಬರ್ ಆಫ್ ಡೈಮಂಡ್ ಕಾರ್ಡ್ಸ್ ಎಷ್ಟಿರೋದು 13. ಹೌದಾ? ಇವಾಗ 13 ಡೈಮಂಡ್, 13 ಹಾರ್ಟು, 13 ಕ್ಲಬ್, 13 ಸ್ಪೇಡ್ ಇರುತ್ತೆ. ಹೌದಾ? ಲಾಸ್ಟ್ ಕಾರ್ಡ್ ಈಸ್ ಡೈಮಂಡ್, ಅಂದರೆ ಇದು ಆ್ಯಕ್ಚುಲಿ ಪಿಕ್ಕಿಂಗ್ ಎ ಡೈಮಂಡ್ ಕಾರ್ಡ್ ಫ್ರಮ್ 52 ಕಾರ್ಡ್ಸ್ ಇದ್ದಾಗೆ. ಹೌದಾ? ಹಾಗೆ ಇದು ಪ್ರಾಬಬಿಲಿಟಿ ಏನಾಗ್ಬಿಡುತ್ತೆ ಅಂದರೆ ಇದು 1/4. ನೆಕ್ಸ್ಟ್ ಲೆಟ್ E2 be an event, lost card is not diamond. ನಾಟ್ ಡೈಮಂಡ್ ಅಂತ ಹೇಳಿದ್ರೆ ರಿಮೈನಿಂಗ್ ಕಾರ್ಡ್ಸ್ ತಾನೆ. ರಿಮೈನಿಂಗ್ ಕಾರ್ಡ್ಸ್ ಅಂದರೆ 52 ಒಳಗೆ 13 ರಿಮೂವ್ ಮಾಡ್ಕೊಂಬಿಟ್ವಿ ಅಂದರೆ ಅಲ್ಲಿ 52 ಅಲ್ಲಿ 13 ರಿಮೂವ್ ಮಾಡಿದ್ರೆ 39 ಬರುತ್ತಲ್ಲ. ಅಂದರೆ 13 3s 13 4s, ಅಂದರೆ 3/4 ಬಂದ್ಬಿಡುತ್ತೆ P of E2. ನೆಕ್ಸ್ಟ್ ಏನಂತ ಹೇಳೋದು ನಮಗೆ ಅಲ್ಲಿ ಈವೆಂಟ್ನ ನೋಡಿ, 2 ಕಾರ್ಡ್ಸ್ ಆರ್ ಡ್ರಾನ್ ಆ್ಯಂಡ್ ಆರ್ ಫೌಂಡ್ ಟು ಬಿ ಬೋತ್ ಡೈಮಂಡ್ ಅಂತ ಹೇಳಿದ್ದಾರೆ. ಹೌದಾ? ಲೆಟ್ ಎ ಬಿ ಆನ್ ಈವೆಂಟ್, drawn 2 cards are diamond ಅಂತ ಅಂತೀನಿ. ಹೌದಾ? ನೋಡಿ, ನೆಕ್ಸ್ಟ್ ಬರಿಬೇಕಾದ್ರೆ ಕೇರ್ಫುಲ್ ಆಗಿ ಬರಿಬೇಕು ನಾವು. P of A/E1. ಹೌದಾ? ನೋಡಿ, ಇಲ್ಲಿ P of A/E1 ಕೇರ್ಫುಲ್ ಆಗಿ ಬರಿಬೇಕು ನಾವು, ಕರೆಕ್ಟಾಗಿ ಗೊತ್ತಾಗಬೇಕು ಯಾವ ಥರ ಬರಿತೀವಿ ಅಂತೇಳಿ. ಎ ಅಂದರೆ ಈಗ 2 ಕಾರ್ಡ್ನ ಡ್ರಾ ಮಾಡಬೇಕು, 2 ಏನಾಗಿರ್ಬೇಕು ನಿಮಗೆ ಡೈಮಂಡ್ ಆಗಿರ್ಬೇಕು. ಹೌದಾ? ಆಲ್ರೆಡಿ E1 ಒಳಗೆ ಏನಾಗಿದೆ, ಲಾಸ್ಟ್ ಕಾರ್ಡ್ ಇಸ್ ಡೈಮಂಡ್. ಅಂದರೆ ಇಲ್ಲಿ E1 ಯಾವ ಥರ ಇರುತ್ತೆ ಅಂದರೆ ಟೋಟಲ್ 51 ಕಾರ್ಡ್ಸ್ ಇರುತ್ತೆ. ಹೌದಾ? ಯಾಕಂದರೆ ಒಂದು ಕಾರ್ಡ್ ಹೋಗ್ಬಿಟ್ಟಿದೆ ತಾನೆ, ಅದರೊಳಗೆ ಇದು ಟೋಟಲ್ ಕಾರ್ಡ್ಸ್. ಇದು ಎಷ್ಟು ಡೈಮಂಡ್ ಇರುತ್ತೆ ನಮಗೆ, ಒಂದು ಕಳೆದೋಗಿರೋದು ಡೈಮಂಡ್ ಆಗಿದ್ರೆ ಎಷ್ಟು ಡೈಮಂಡ್ ಇರುತ್ತೆ? 12 ಡೈಮಂಡ್ ಕಾರ್ಡ್ ಇರುತ್ತೆ. ಇದೇನು ನಮಗಿದು E1 ಇದು. ಹೌದಾ? ಅದ್ರ P of A/E1 ಹೇಗೆ ಬರೀತೀವಿ ನೋಡಿ. ಫಸ್ಟ್ ಟೋಟಲ್ 51 ಇತ್ತು, ಎಷ್ಟು ಡೈಮಂಡ್ ಇದೆ? 12 ಡೈಮಂಡ್ ಇದೆ, ಅದಕ್ಕೆ ಇಲ್ಲಿ 12 ತೊಗೊತೀನಿ ಇಂಟು. ನೋಡಿ, 2 ಕಾರ್ಡ್ ಡೈಮಂಡೇ ಡ್ರಾ ಮಾಡ್ಬೇಕು ತಾನೆ. ಈಗ ಒಂದು ಕಾರ್ಡ್ ಡೈಮಂಡ್ ಡ್ರಾ ಮಾಡಿಬಿಡ್ತೀನಿ. ಒಂದು ಕಾರ್ಡ್ ಡೈಮಂಡ್ ಡ್ರಾ ಮಾಡಿದೆ ಅಂದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿರುತ್ತೆ? 50. ಈಗ ಇನ್ನೊಂದು ಡೈಮಂಡೇ ಡ್ರಾ ಮಾಡಬೇಕಲ್ಲ, ಅದು ಎಷ್ಟಿರುತ್ತೆ ಅಂದರೆ 11. ಯಾಕಂದರೆ 12 ಇತ್ತು, ಅದ್ರಲ್ಲಿ 1 ರಿಮೂವ್ ಮಾಡಿಬಿಟ್ಟೆ, ಅದಕ್ಕೆ 11 ಬರುತ್ತೆ. ಇಷ್ಟು ಬರುತ್ತಿದ್ದು P of A/E1 ಅಂದರೆ 12/51 ಇಂಟು 11/30 ಬಂತು. ಹೌದಾ? ನೋಡಿ, ಸಿಮಿಲರ್ಲಿ P of A/E2. ಹೌದಾ? ನೋಡಿ, E2 ಹೇಗೆ ಬರ್ಬೋದು ಅಂತೇಳಿ. ಟೋಟಲ್ 51 ಕಾರ್ಡ್ಸ್ ಇದೆ. ಹೌದಾ? ಟೋಟಲ್ ಕಾರ್ಡ್ಸ್ ಇದು E2 ಇದು. ಹೌದಾ? ನೆಕ್ಸ್ಟ್ E2 ಏನಂತ ಹೇಳೋದು, ದ ಲಾಸ್ಟ್ ಕಾರ್ಡ್ ಈಸ್ ನಾಟ್ ಡೈಮಂಡ್, ಅಂದರೆ ಡೈಮಂಡ್ ಅಲ್ಲ. ಹಾಗಾದ್ರೆ ಇದರೊಳಗೆ ಎಷ್ಟು ಕಾರ್ಡ್ ಡೈಮಂಡ್ಸ್ ಇರ್ತದೆ? 13 ಡೈಮಂಡ್. ಹೌದಾ? P of A/E2 ಈಗ 2 ಡ್ರಾ ಮಾಡ್ಬೇಕು ತಾನೆ. ಟೋಟಲ್ ಕಾರ್ಡ್ 51 ಇದೆ, ಟೋಟಲ್ ಡೈಮಂಡ್ 13 ಇದೆ. ಈಗ ಒಂದು ಕಾರ್ಡ್ನ ಡ್ರಾ ಮಾಡಿದೆ ಅಂದರೆ 50 ಉಳಿತು, ಅದನ್ನು ಡೈಮಂಡೇ ಡ್ರಾ ಮಾಡಿರ್ತೀವಿ ತಾನೆ, ಈಗ 12 ಬರುತ್ತೆ. ಇಷ್ಟು ಬರುತ್ತೆ ತಾನೆ P of A/E2. ಲಾಸ್ಟಿಗೆ ಏನಂತ ಕೇಳಿರೋದು, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದ ಲಾಸ್ಟ್ ಕಾರ್ಡ್ ಬೀಯಿಂಗ್ ಎ ಡೈಮಂಡ್. ಅಂದರೆ ಲಾಸ್ಟ್ ಕಾರ್ಡ್ ಬೀಯಿಂಗ್ ಎ ಡೈಮಂಡ್ ಅಂದರೆ P of E1/A ಕೇಳಿದ್ದಾರೆ. ಯಾಕಂದ್ರೆ ನಾವು P of E1/A ಅಂದರೆ ಫಾರ್ಮುಲಾ P of E1 into P of A/E1 divided by P of E1 into P of A/E1 plus P of E2 into P of A/E2. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ
ಪಿ ಆಫ್ ಇ ಒನ್ ಅಂದರೆ 1/4 ಇಂಟು ಪಿ ಆಫ್ ಎ ಬೈ ಇ ಒನ್ 12/51 ಇಂಟು 11/50 ಹೋಲ್ ಡಿವೈಡ್ ಬೈ ಪಿ ಆಫ್ ಇ ಒನ್ ಅಂದರೆ 1/4 ಇಂಟು 12/51 ಇಂಟು 11/50 ಪ್ಲಸ್ ಪಿ ಆಫ್ ಇ ಟು 3/4 ಇಂಟು ಪಿ ಆಫ್ ಎ ಬೈ ಇ ಟು ಅಂದರೆ 13/51 ಇಂಟು 12/50. ಹೌದಾ? ನೋಡಿ, ಎಲ್ಲದರಲ್ಲೂ ಏನು ಕಾಮನ್ ತೆಗಿಬೋದು ನಾವು? 1/4, 1/51, 1/50. ಹೌದಾ? 4, 51, 50, 4, 51, 50, 4, 51, 50 ಕ್ಯಾನ್ಸಲ್ ಆಗ್ಬಿಟ್ಟು ಏನೇನು ಉಳಿತದೆ ಅಂದರೆ 12 ಇಂಟು 11 ಪ್ಲಸ್ 12 3s are 36, ಅದು 39 ಇಂಟು 12 ಬರೀಬೋದಲ್ಲ? 13 3s are 39, 12 1s are 12, ಅದಕ್ಕೆ 12 ಇಂಟು 11 ಉಳಿದಿದೆ. 12 ಇಂಟು 11 ಅಂದರೆ 11 2s are 22, 2 ಕ್ಯಾರಿ, 11 1s are 11 ಪ್ಲಸ್ 2 ಅಂದರೆ 13. ಹೌದಾ? 132 12 ಇಂಟು 11 ಅಂದರೆ 132 ಪ್ಲಸ್ 12 9s are 108 ಅಲ್ಲ, 8, 10 ಕ್ಯಾರಿ, 12 3s are 36 ಪ್ಲಸ್ 10 ಅಂದರೆ 46. ಇಷ್ಟು ಮಾತಲ್ಲ? ಈಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಎಷ್ಟು ಬರ್ಬೋದು? 132/600. ಹೌದಾ? ಇಷ್ಟು ಮಾತಾ ಸಿಂಪ್ಲಿಫೈ ಮಾಡ್ಕೋಬೋದು. ನೋಡಿ, 4ಇಂದ ಏನಾದ್ರು ಡಿವೈಡ್ ಮಾಡಿದೆ ಅಂದರೆ ಎಷ್ಟು ಬರ್ಬೋದು? 4 3s are 12 ಮತ್ತು 4 3s are 12, 33 ಆಯಿತು. ಡಿವೈಡೆಡ್ ಬೈ 4 1s are 4, ನೆಕ್ಸ್ಟ್ 20 ಅಂತ ಹೇಳಿದ್ರೆ 4 5s 150 ಆಯಿತು. ಮತ್ತು 3ಇಂದ ಡಿವೈಡ್ ಮಾಡಿದೆ ಅಂದರೆ 3 11s ಬೈ 3 50s. ನನ್ನ ಆನ್ಸರು 11/50 ಬರುತ್ತೆ ಅಷ್ಟೆ. ಹೌದಾ? ಸ್ವಲ್ಪ ಡಿಫ್ರೆಂಟ್ ಇದೆ, ಹೇಗೆ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕು. ಫಸ್ಟ್ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 52 ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಕಾರ್ಡ್ ಕಳೆದೋಗ್ಬಿಡುತ್ತೆ, ಅದನ್ನು ಲಾಸ್ಟ್ ಅಂತ ಹೇಳಿದ್ದಾರೆ. ಆ ಒಂದು ಕಾರ್ಡ್ ಕಳೆದಿರೋ ಡೈಮಂಡ್ ಆಗ್ಬೋದು ಅಥವಾ ನಾಟ್ ಡೈಮಂಡ್ ಆಗ್ಬೋದು. ಡೈಮಂಡ್ ಆಯಿತು ಅಂತ ಹೇಳಿದ್ರೆ ಆ ಒಂದು ಕಾರ್ಡ್ ಕಳೆಯುತ್ತಲ್ಲ, ಅದು ಪ್ರಾಬಬಿಲಿಟಿ ಏನಾಗಿರುತ್ತೆ? 52, ಟೋಟಲ್ ಡೈಮಂಡ್ 13, ಅದಕ್ಕೆ 1/4 ಆಯಿತು. ಬೇರೆ ಕಾರ್ಡ್ ಕಳೀತು ಅಂದರೆ ಬೇರೆ ಕಾರ್ಡ್ಸ್ 39 ಇದೆ, ಅದಕ್ಕೆ 39/52 ಅಂದರೆ ಅದು 3/4 ಆಯಿತು. ನೆಕ್ಸ್ಟ್ ಡ್ರಾನ್ 2 ಕಾರ್ಡ್ಸ್ ಆರ್ ಡೈಮಂಡ್ ಅಂತ ಹೇಳಿದ್ದಾರೆ. ಹೌದಾ? ಈಗ ನೋಡಿ, ಫಸ್ಟ್ ಕಾರ್ಡ್ ಡೈಮಂಡ್ ಅಂತ ತೊಗೊಂಡೆ ಅಂದರೆ 12/51 ಆಗುತ್ತೆ. ಯಾಕೆ 12 ತೊಗೊತಾ ಇದ್ದೀವಿ ಅಂದರೆ ಒಂದು ಕಾರ್ಡ್ ಆಲ್ರೆಡಿ ಡೈಮಂಡ್ ಕಳೆದೋಗ್ಬಿಟ್ಟಿದೆ, ಹಾಗೆ 12/51 ಮತ್ತು ಒಂದು ತೆಗೆದ್ವಿ, ಅದಕ್ಕೆ ಉಳ್ಕೊಂಡಿದ್ದು 11. ಅದೇ ಥರ ಇದು ಮಾಡ್ಕೊಳೋದು. ನೆಕ್ಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರು 11/50 ಬರುತ್ತೆ ಅಷ್ಟೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19. Probability that a person speaks truth is 4/5. Truth is 4/5. A coin is tossed. A person reports that head appears. Find the probability that it is actually head. ನೋಡಿ, ಈ ಥರ ಪ್ರಾಬ್ಲಮ್ ಕೇಳಿದ್ದಾರೆ ಎಕ್ಸಾಮಿಗೆ, ಇಂಪಾರ್ಟೆಂಟು. ಮತ್ತು ಇದು ಕಾಂಪಿಟೇಟಿವ್ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ಎ ಪರ್ಸನ್ ಸ್ಪೀಕ್ಸ್ ಟ್ರುತ್ ಈಸ್ 4/5 ಅಂತ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಏನಂತ ಹೇಳಿರೋದು? ಪರ್ಸನ್ ರಿಪೋರ್ಟ್ಸ್ ದಟ್ ಹೆಡ್ ಅಪಿಯರ್ಸ್. ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಆ್ಯಕ್ಚುಲಿ ಹೆಡ್ ಅಂತ ಹೇಳಿದ್ದಾರೆ. ಹೌದಾ? ಕಾಯಿನಿಂದ ಹೇಳಿದ್ದಾರೆ ಹೆಡ್ ಅಂತೇಳಿ. ಅದು ನೋಡಿ, ಇಲ್ಲಿ ಸ್ಯಾಂಪಲ್ ಸ್ಪೇಸ್ನ ಏನು ತೊಗೋಬೇಕು ಅಂದರೆ ಲೆಟ್ ಈವನ್ ಬಿ ಆನ್ ಈವೆಂಟ್ getting head ಅಂತ ತಗೊಂಡ್ವಿ ಅಂದ್ರೆ ದಟ್ ಇಂಪ್ಲೈಸ್ P of E1 is equal to 1/2. ಹೌದಾ? ನೆಕ್ಸ್ಟ್ ಲೆಟ್ E2 be an event getting tail ಅಥವಾ ನಾಟ್ ಹೆಡ್ ಅಂತ ಹೇಳ್ಬೋದು. ದಟ್ ಇಂಪ್ಲೈಸ್ P of E2 ಏನಾಗಿರುತ್ತೆ? 1/2. ಹೌದಾ? ನೆಕ್ಸ್ಟ್ ನೋಡಿ, ಲೆಟ್ ಎ ಬಿ ಆನ್ ಈವೆಂಟ್ ಪರ್ಸನ್
report it has head. ಹೌದಾ? ಹಾಂ ನೋಡಿ, ನಾವು ಪಿ ಆಫ್ ಎ ಬೈ ಇ ಒನ್ ಇದು ಕರೆಕ್ಟಾಗಿ ಗೊತ್ತಾಗಬೇಕು ನೋಡಿ ಏನು ಅಂತೇಳಿ. ಪರ್ಸನ್ ರಿಪೋರ್ಟ್ಸ್ ಇಟ್ ಆಸ್ ಅ ಹೆಡ್. ಹೌದಾ? ಆ್ಯಂಡ್ ಇ ಒನ್ ಅಂತ ಹೇಳಿದ್ರೆ ಏನು? ಗೆಟಿಂಗ್ ಹೆಡ್. ಹೆಡ್ ಬಂದಿದೆ, ಹೆಡ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹೆಡ್ ಬಂದಿದೆ, ಹೆಡ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪರ್ಸನ್ ಸ್ಪೀಕ್ಸ್ ಟ್ರುತ್ ಅಲ್ಲ. ಹೌದಾ? ಪರ್ಸನ್ ಸ್ಪೀಕ್ಸ್ ಟ್ರುತ್ ಅಂತ ಹೇಳಿದ್ರೆ ಅದು ಪ್ರಾಬಬಿಲಿಟಿ ಎಷ್ಟು ಕೊಟ್ಟಿರೋದು? 4/5. ಹೌದಾ? ನೆಕ್ಸ್ಟ್ ನೋಡಿ, ಪಿ ಆಫ್ ಎ ಬೈ ಇ ಟು. ಹೌದಾ? ನೋಡಿ, ಎ ಅಂತ ಹೇಳಿದ್ರೆ ಪರ್ಸನ್ ರಿಪೋರ್ಟ್ಸ್ ಇಟ್ ಆಸ್ ಹೆಡ್ ಬಟ್ ಟೇಲ್ ಅಪಿಯರ್ಸ್. ಹೌದಾ? ಟೇಲ್ ಬಂದಿದೆ ಅಂದರೆ ಹೆಡ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಪರ್ಸನ್ ಸ್ಪೀಕ್ಸ್ ಲೈ ಅಲ್ಲ ಅಂತ ಹೇಳಿದ್ರೆ ಟ್ರುತ್ 4/5 ಆಯಿತು ಅಂದರೆ ಲೈ, ಉಳಿದಿರೋದೆಲ್ಲ ಲೈ ಆಗಿರ್ಬೇಕು ತಾನೆ. ಅದೇನಿಷ್ಟಾಗಿರುತ್ತೆ ಅಂದರೆ 1 - 4/5 ಅಂದರೆ 1/5. ಹೌದಾ? ಯಾವಾಗಲೂ ಅಷ್ಟೇ ಪ್ರಾಬಬಿಲಿಟಿ ಆಫ್ ನೆಗೇಷನ್ ಮಾಡ್ಕೋಬೇಕಂದ್ರೆ 1 - ತೊಗೊತೀವಿ. ಹೌದಾ? ಈಗ 1 - 4/5 ಅಂದರೆ 1/5 ಆಯಿತು. ಲಾಸ್ಟಿಗೆ ಏನು ಕೇಳಿರೋದು ನಮಗಲ್ಲಿ? ಫೈಂಡ್ ಅ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಆ್ಯಕ್ಚುಲಿ ಹೆಡ್ ಅಂತ ಹೇಳಿದ್ರೆ. ಹೆಡ್ ಅಂದರೆ ಇ ಒನ್ ತಾನೆ. ಹಾಗಾದ್ರೆ ನಾವು ಪಿ ಆಫ್ ಇ ಒನ್ ಬೈ ಎ ಕೇಳಿದ್ದಾರೆ. ಪಿ ಆಫ್ ಇ ಒನ್ ಬೈ ಎ ಅಂದರೆ ಫಾರ್ಮುಲಾ ಪಿ ಆಫ್ ಇ ಒನ್ ಇಂಟು ಪಿ ಆಫ್ ಎ ಬೈ ಇ ಒನ್ ಡಿವೈಡೆಡ್ ಬೈ ಪಿ ಆಫ್ ಇ ಒನ್ ಇಂಟು ಪಿ ಆಫ್ ಎ ಬೈ ಇ ಒನ್ ಪ್ಲಸ್ ಪಿ ಆಫ್ ಇ ಟು ಇಂಟು ಪಿ ಆಫ್ ಎ ಬೈ ಇ ಟು. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೆ. ಪಿ ಆಫ್ ಇ ಒನ್ ಅಂತ ಹೇಳಿದ್ರೆ 1/2, ಪಿ ಆಫ್ ಎ ಬೈ ಇ ಒನ್ ಅಂದರೆ 4/5 ಡಿವೈಡ್ ಬೈ 1/2 ಇಂಟು 4/5 ಪ್ಲಸ್ ಪಿ ಆಫ್ ಇ ಟು ವ್ಯಾಲ್ಯೂನು 1/2, ಪಿ ಆಫ್ ಎ ಬೈ ಇ ಟು ವ್ಯಾಲ್ಯೂ 1/5. ನೋಡಿ, ನ್ಯೂಮರೇಟರ್ 5 × 2 10, 1/10 ಹೊರಗೆ ತೊಗೊಂಡೆ ಅಂದರೆ 4/, ಇಲ್ಲೂ 5 × 10 ಅಂದರೆ 1/10 ಹೊರಗೆ ತೊಗೊಂಡ್ವಿ ಅಂದರೆ 4 ಪ್ಲಸ್ 1/10 ಹೊರಗೆ ತೊಗೊಂಡ್ವಿ ಅಂದರೆ 1. 1/10 1/10 ಕ್ಯಾನ್ಸಲ್ ಅಂದರೆ 4/5 ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಈಸಿ ಇದೆ. ಹೇಗೆ ಮಾಡ್ಕೊತಿದ್ವಿ ಅಂತ ಗೊತ್ತಾಗಬೇಕು. ಫಸ್ಟ್ ಇಲ್ಲಿ ಇಂಪಾರ್ಟೆಂಟು ಸ್ಯಾಂಪಲ್ ಸ್ಪೇಸ್ನ ಏನು ಬ್ರೇಕ್ ಮಾಡ್ತೀವಿ ಅಂತೇಳಿ. ಹೌದಾ? ಸ್ಯಾಂಪಲ್ ಸ್ಪೇಸ್ನ ಗೆಟಿಂಗ್ ಹೆಡ್ ಮತ್ತು ಗೆಟಿಂಗ್ ನಾಟ್ ಹೆಡ್ನ ಬ್ರೇಕ್ ಮಾಡಬೇಕು. ಹೌದಾ? ನೆಕ್ಸ್ಟು ಲೆಟ್ ಪಿ ಆಫ್ ಎ ಬೈ ಇ ಒನ್ ಅಂತ ಹೇಳಿದ್ರೆ ಪರ್ಸನ್ ರಿಪೋರ್ಟ್ಸ್ ದಟ್ ಇಟ್ ಈಸ್ ಅ ಹೆಡ್ ಆ್ಯಂಡ್ ಈ ಆಲ್ಸೋ ಗಾಟ್ ಹೆಡ್. ಹೌದಾ? ಅಂದರೆ ಎರಡು ಮ್ಯಾಚ್ ಆಗ್ತಿದೆ ತಾನೆ. ದೇರ್ಫೋರ್ ಪರ್ಸನ್ ಸ್ಪೀಕ್ಸ್ ಟ್ರುತ್ ಆಗಿರೋದು. ಹೌದಾ? ಬಟ್ ಪಿ ಆಫ್ ಎ ಬೈ ಇ ಟು ಅಂದರೆ ಪರ್ಸನ್ ರಿಪೋರ್ಟ್ಸ್ ದಟ್ ಇಟ್ ಆಸ್ ಅ ಹೆಡ್ ಬಟ್ ಹಿ ಗಾಟ್ ಟೇಲ್ ಅಂದರೆ ಪರ್ಸನ್ ಲೈ ಅದು. ಹೌದಾ? ಅದಕ್ಕೆ ಸ್ಪೀಕ್ಸ್ ಲೈ ತೊಗೊತೀವಿ, ಅದು 1/5, 1 - ಟ್ರುತ್ ಮಾಡ್ಕೋಬೇಕಷ್ಟೆ. ಹೌದಾ? ನೆಕ್ಸ್ಟು ಪಿ ಆಫ್ ಇ ಒನ್ ಬೈ ಎ ಕೇಳಿದ್ದಾರೆ. ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20. ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರುತ್ 3 out of 4 times ಅಂತ ಹೇಳಿದ್ದಾರೆ. 3 out of 4 times. He throw a die and report that it is a 6. Find a probability that it is actually a 6 ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಸೇಮು ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ಕೊಂಡಲ್ಲ ಅದೇ ಥರ ಮಾಡ್ಕೊಂಡು ಹೋಗ್ಬೇಕಿದ್ದು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಆದರೆ ನಮಗೆ ಕಾಯಿನ್ ಇತ್ತು, ಇಲ್ಲಿ ಡೈ ಇದೆ ಅಷ್ಟೇ. ಹೌದಾ? ಫಸ್ಟ್ ಇಲ್ಲಿ ನೋಡಿ ಯಾವ ಥರ ಮಾಡ್ಕೊತೀವಿ ಅಂತಾರೆ. ಲೆಟ್ E1 be an event getting 6 ಅಂತ ತೊಗೊತೀನಿ. ದಟ್ ಇಂಪ್ಲೈಸ್ ಪಿ ಆಫ್ E1 ಏನಾಗ್ಬಿಡುತ್ತೆ ಅಂದರೆ ಟೋಟಲ್ ಸ್ಯಾಂಪಲ್ ಸ್ಪೇಸಲ್ಲಿ 6 ಎಲಿಮೆಂಟ್ಸ್ ಇರುತ್ತೆ. 1 2 3 4 5 6 ತಾನೆ. 6 ಅನ್ನೋದು ಓನ್ಲಿ 1 ಟೈಮ್ ಬರುತ್ತಲ್ಲ, ಅದಕ್ಕೆ 1 ಅಂದರೆ ಇದು ಪ್ರಾಬಬಿಲಿಟಿ 1/6 ಆಗ್ಬಿಡುತ್ತೆ. ಲೆಟ್ E2 be an event getting not 6. ಹೌದಾ? ನಾಟ್ 6 ಅಂತ ಹೇಳಿದ್ರೆ ರಿಮೈನಿಂಗ್ ಎಲಿಮೆಂಟ್ಸು 1 2 3 4 5. ಹೌದಾ? ಹಾಗಾದರೆ ಪಿ ಆಫ್ E2 ಏನಾಗ್ಬಿಡುತ್ತೆ ಅಂದರೆ ಟೋಟಲ್ ಎಲಿಮೆಂಟ್ 6, ಅದ್ರಲ್ಲಿ 6 ಮಾತ್ರ ಬರಬಾರ್ದು ಅಂದರೆ
1 2 3 4 5 ಟೋಟಲ್ 5 ಬರುತ್ತೆ ತಾನೆ, ಅದಕ್ಕೆ 5/6 ಬರುತ್ತೆ. ಹೌದಾ? ನೆಕ್ಸ್ಟ್ ಲೆಟ್ ಎ ಬಿ ಆನ್ ಈವೆಂಟ್, person reports it as 6. ಹೌದಾ? ಅಂದರೆ 6 ಬಂತು ಅಂತೇಳಿ ರಿಪೋರ್ಟ್ ಮಾಡ್ತಾರೆ ಅಂತ ತಗೊತೀವಿ. ಹಾಗಾದ್ರೆ ನಾವು ಪಿ ಆಫ್ ಎ ಬೈ ಇ ಒನ್ ಏನಾಗ್ಬೋದು, ಪರ್ಸನ್ ರಿಪೋರ್ಟ್ಸ್ ಇಟ್ ಆಸ್ 6 ಆ್ಯಂಡ್ ಹಿ ಗಾಟ್ 6, ದೇರ್ಫೋರ್ ಪರ್ಸನ್ ಸ್ಪೀಕ್ಸ್ ಟ್ರುತ್ ಆಗ್ಬಿಡುತ್ತಲ್ಲ, ಈಗ ಸ್ಪೀಕ್ಸ್ ಟ್ರುತ್. ನೋಡಿ, ಪರ್ಸನ್ ಸ್ಪೀಕ್ಸ್ ಟ್ರುತ್ 3 out of 4 ಟೈಮ್ಸ್ ಅಂತ ಹೇಳಿದ್ದಾರೆ, ಅಂದರೆ 3/4 ಬಂದ್ಬಿಡುತ್ತೆ ಇದು ಪ್ರಾಬಬಿಲಿಟಿ. ಸೇಮ್ ಪಿ ಆಫ್ ಎ ಬೈ ಇ ಟು ಅಂದರೆ ಹಿ ರಿಪೋರ್ಟ್ಸ್ ದಟ್ ಇಟ್ ಈಸ್ ಅ 6 ಬಟ್ ಇಟ್ ಈಸ್ ನಾಟ್ ಅ 6, ಅಂದರೆ ಪರ್ಸನ್ ಸ್ಪೀಕ್ಸ್ ಲೈ ಆಗಿಬಿಡುತ್ತಲ್ಲ ಇಲ್ಲಿ, ಪರ್ಸನ್ ಸ್ಪೀಕ್ಸ್ ಲೈ. ಅಂದರೆ ಇದು 1 ಮೈನಸ್ 3/4 ಅಂದರೆ 1/4 ಬಂತು. ಹೌದಾ? ನೆಕ್ಸ್ಟ್ ಏನು ಕೇಳಿರೋದು ಲಾಸ್ಟಿಗೆ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಆ್ಯಕ್ಚುಲಿ ಅ 6 ಅಂತ ಹೇಳಿದ್ದಾರೆ. ಅಂದರೆ ನಾವು ಪಿ ಆಫ್ E1/A ಮಾಡ್ಕೋಬೇಕು, ಯಾಕಂದರೆ 6 ಅಂತ ಹೇಳಿದ್ರೆ E1 ತೊಗೊಂಡಿದ್ದೀವಲ್ಲ. ಫಾರ್ಮುಲಾ ಪಿ ಆಫ್ E1 ಇಂಟು ಪಿ ಆಫ್ A/E1 ಡಿವೈಡ್ ಬೈ ಪಿ ಆಫ್ E1 ಇಂಟು ಪಿ ಆಫ್ A/E1 ಪ್ಲಸ್ ಪಿ ಆಫ್ E2 ಇಂಟು ಪಿ ಆಫ್ A/E2. ನೋಡಿ, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಏನು ಮಾಡ್ಬೋದು, ಪಿ ಆಫ್ E1 ಅಂತ ಹೇಳಿದ್ರೆ 1/6 ಇಂಟು ಪಿ ಆಫ್ A/E1 ಅಂತ ಹೇಳಿದ್ರೆ 3/4 ಹೋಲ್ ಡಿವೈಡ್ ಬೈ 1/6 ಇಂಟು 3/4 ಪ್ಲಸ್ ಪಿ ಆಫ್ E2 ಅಂತ ಹೇಳಿದ್ರೆ 5/6 ಅಲ್ಲ, 5/6 ಇಂಟು 3/4. ಸರಿ, ಪಿ ಆಫ್ A/E2 ಅಂದರೆ 1/4. ಹೌದಾ? ಎಷ್ಟು ಬರುತ್ತೆ ನೋಡಿ, ಎಲ್ಲದರಲ್ಲೂ 1/24 ಕಾಮನ್ ಇದೆ ಅಲ್ಲ, 6 4 24, ಅದಕ್ಕೆ 1/24 ಕಾಮನ್ ತೊಗೊಂಡೆ ಅಂದರೆ ಇದು 3 ಬರುತ್ತೆ. ಇದೂ ಅಷ್ಟೇ 1/24 ಕಾಮನ್ ತೊಗೊಂಡೆ ಅಂದರೆ 3 + 5 ಬರುತ್ತೆ. 1/24 1/24 ಕ್ಯಾನ್ಸಲ್ ಆಗಿ 3/8 ಬರ್ತದೆ ಅಷ್ಟೆ. ಹೌದಾ? ಆಯ್ತಲ್ಲ? ನೋಡಿ, ಸ್ವಲ್ಪ ಬೇಸ್ ಥಿಯರಮ್ ಪ್ರಾಬ್ಲಮ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ, ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಎವ್ರಿ ಇಯರ್ ಎಕ್ಸಾಮಿಗೆ ಒಂದು ಕ್ವಶನ್ ಕಂಪಲ್ಸರಿ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಆಯ್ತಲ್ಲ? ಅದಕ್ಕೆ ಐಡಿಯಾ ಗೊತ್ತಿರಬೇಕು ಯಾವ ಥರ ಮಾಡ್ಕೊತಿದ್ದೀವಿ ಅಂತೇಳಿ. ನೆಕ್ಸ್ಟ್ ನೋಡಿ, ಉಳಿದಿರೋದೆಲ್ಲ ಇದೆಯಲ್ಲ, ಆ ಸಿಲೆಬಸ್ನ ನಿಮಗೆ ರಿಮೂವ್ ಮಾಡಿದ್ದಾರೆ ಅಲ್ಲಿ. ಅಂದರೆ ಈ ಇಯರಿಗೆ ಪಿ ಯು ಬೋರ್ಡರ್ ಸಿಲೆಬಸ್ ಮೆನ್ಷನ್ ಮಾಡಿದಾರಲ್ಲ, ಆ ಸಿಲೆಬಸ್ಸಲ್ಲಿ ನೆಕ್ಸ್ಟ್ ಪಾರ್ಟ್ಗಳು ಯಾವುದೂ ಇಲ್ಲ. ಇಲ್ಲಿ ತನಕ ಅಷ್ಟೇ ಪ್ರಾಬಬಿಲಿಟಿ ಇರೋದು. ಅಂದರೆ ಯಾವುದ್ಯಾವುದು ಅಂದರೆ ಅಲ್ಲಿ ಬರೀ 3 ಪಾರ್ಟ್ಸ್ ಅಷ್ಟೇ. ಫಸ್ಟ್ ಕಂಡೀಷ್ನಲ್ ಪ್ರಾಬಬಿಲಿಟಿ, ಅದು ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಮತ್ತು ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಇವೆಂಟ್ಸ್, ಅದು ಪ್ರಾಬ್ಲಮ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸು, ಥಿಯರಮ್ ಆನ್ ಟೋಟಲ್ ಪ್ರಾಬಬಿಲಿಟಿ ಮತ್ತು ಬೇಸ್ ಥಿಯರಮ್, ಅದರ ಪ್ರಾಬ್ಲಮ್ಸ್. ಹೌದಾ? ಅಷ್ಟಿರೋದು ಸಿಲೆಬಸ್ಸಿಗೆ. ಈಗ ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಆದರೂ ನಾವು ನೆಕ್ಸ್ಟ್ ಕ್ಲಾಸಿಂದ ನೆಕ್ಸ್ಟ್ ಇರೋದು ಅಂದರೆ ರ್ಯಾಂಡಮ್ ವೇರಿಯೇಬಲ್ಸ್ ಅಂತಿದೆ ಅಲ್ಲಿ, ಆ ಥರದನ್ನು ಮಾಡ್ಕೊತೀವಿ. ಯಾಕಂದರೆ ಕಾಂಪಿಟೇಟಿವ್ ಪಾರ್ಟಿಗೆ ಯೂಸ್ ಆಗ್ಬೋದು. ಆಯ್ತಲ್ಲ? ಲಾಸ್ಟಿಗೆ ನಮಗೆ ಅಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ತನಕ ಇದೆ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಿಂದನೂ ಒಂದೊಂದು ಸಲ ಕಾಂಪಿಟೇಟಿವ್ ಕೇಳ್ತಾ ಇದ್ದಾರೆ. ಅದಕ್ಕೆ ಅದು ಪ್ರಾಕ್ಟೀಸ್ ಆಗಲಿ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ಕೊತೀವಿ. ಆದರೆ ಕಂಪ್ಲೀಟ್ ಪ್ರಾಬ್ಲಮ್ಸ್ ಮಾಡಲ್ಲ, ಥಿಯರಿ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ಕೊತೀವಿ. ಅದರೊಳಗೆ 1 2 3 ಸೆಲೆಕ್ಟೆಡ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಆಯ್ತಲ್ಲ? ಥ್ಯಾಂಕ್ ಯು.